ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇವತ್ತು ನಮ್ಮ ಊರಿನಲ್ಲಿ ಈಗ ನೆಕ್ಸ್ಟ್ ಮಂಗಳವಾರ ಊರ ಹಬ್ಬ ಇದೆ. ಹಾಗಾಗಿ ಅದಕ್ಕೋಸ್ಕರ ಮನೆಯನ್ನೆಲ್ಲ ಕ್ಲೀನ್ ಮಾಡುವಂಥ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಗುರುವಾರ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋದು. ಬೆಳಿಗ್ಗೆ ತಿಂಡಿಗೆ ರವೆ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ. ಹಾಗೆಯೇ ಸ್ವಲ್ಪ ಕಾಫಿ ಮಾಡೋಣ ಅಂತೇಳಿ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ ಮನೆ ಹೇಗಿದೆ ಅಂಥೇಳಿ. ಕಿಚನ್ ಅಂತೂ ಕಂಪ್ಲೀಟ್ ಮೆಸ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಬಟ್ ಇಷ್ಟೆಲ್ಲ ಕೆಲಸ ಮಾಡಬೇಕಂದ್ರೆ ನನಗೊಂದು ಎನರ್ಜಿ ಡ್ರಿಂಕ್ ಬೇಕಲ್ಲ. ಹಾಗಾಗಿ ತಿಂಡಿ ಆಗ್ತಾ ಇದ್ದಂಗೆ ನಾನಿಲ್ಲಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಕಾಫಿನ ಕುಡಿದ ನಂತರ ನಾನು ಎನರ್ಜಿಯಾಗಿ ನಾನು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕಾಫಿ ಅಥವಾ ಟೀ ಅಂತಲ್ಲ, ನಾನು ಎರಡನ್ನೂ ಯಾವುದಾದ್ರೂ ಒಂದು ಪ್ರಿಫರ್ ಮಾಡ್ತೀನಿ ತಿಂಡಿ ಆದಮೇಲೆ. ಹಾಗಾಗಿ ಸೊ ನೋಡಿ ಕಾಫಿ ತೊಗೊಂಡು ಬಂದೆ. ಹಾಲು ಕೂಡ ಹಾಗೆ ನೋಡ್ತಾ ಇದ್ದೀರಾ. ಆ ಕಡೆ ಒಂದು ರಾಶಿ ಬಟ್ಟೆ ಇದೆ ಫೋಲ್ಡ್ ಮಾಡಲಿಕ್ಕೆ. ಈ ಕಡೆ ಟೇಬಲ್ ಹತ್ರ ಕೂಡ ಹಾಗೆ ಎಲ್ಲ ಮೆಸ್ಸಪ್ ಆಗಿದೆ. ಇಲ್ಲಿ ರೂಮ್ ಕಡೆ ಬಂದರೆ ಇಲ್ಲೂ ಕೂಡ ಫುಲ್ ಸಜ್ಜ ಎಲ್ಲ ಹೇಗಂದರೆ ಹಾಗೆ ತಂದು ಎಲ್ಲನೂ ಹಾಕಿ ಇಟ್ಟು ಎಲ್ಲ ಡಂಪ್ ಮಾಡಿದ್ದಾರೆ. ಮಲಗಿದ್ದು ಎದ್ದು ಯಾರು ಬೆಡ್ ಶೀಟ್ ಕೂಡ ಮಡಿಸಿಲ್ಲ. ಎಲ್ಲ ಹೆಂಗಂದರೆ ಹಾಗೆ ಇದೆ. ಈಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಅಂತಲೇ ನಾನು ಎಲ್ಲನೂ ಸದ್ಯಕ್ಕೆ ಹಾಗೆ ಬಿಟ್ಟು ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಡ್ಶೀಟ್ಸ್ಗಳು ತೊಗೊಂಡೋಗಿ ಎಲ್ಲನೂ ಬಿಸಿಲಲ್ಲಿ ಒಣ ಹಾಕ್ಬಿಟ್ಟು ಬಂದ್ಬಿಟ್ಟು ನಾನು ಇವಾಗಿಲ್ಲಿ ಫಸ್ಟಿಗೆ ಡಸ್ಟಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಈ ಸಜ್ಜಾ ಮೇಲೆಲ್ಲ ನನಗೆ ನನ್ನ ಮಗ ಹತ್ತಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾನೆ. ಅದನ್ನೆಲ್ಲ ನಾನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಮಗ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ದೆ ಇವತ್ತಿನ ಒಂದು ದಿನದ ಕೆಲಸದಲ್ಲಿ. ಇವತ್ತಂತೂ ಬೆಳಿಗ್ಗೆ ನಾನೊಂದು 11 o'clock ಶುರು ಮಾಡಿದ್ದು ಕೆಲಸ. ರಾತ್ರಿ 8:30ವರೆಗೂ ಕೂಡ ನಾನು ಕೆಲಸ ಮುಗ್ದಿರಲಿಲ್ಲ. ಅಂದರೆ 8:30 ತನಕ ಕೂಡ ಆಯಿತು ನನ್ನ ಕೆಲಸ. ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ರಾತ್ರಿ 8:30 ಆಯಿತು. ಸೊ ಅಂದರೆ ಈಗ ಸ್ಕೂಲು ಅಂತ ಎವ್ರಿಡೇ ನಾವು ಆ ಒಂದು ಟೆನ್ಷನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೊತಾ ಹೋಗ್ತಾ ಇರ್ತಿದ್ದೆ. ಈ ಒಂದು ಡೀಪ್ ಕ್ಲೀನಿಂಗ್ ಎಲ್ಲ ನಾನು ಮಾಡೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡೋಣ. ಹೇಗಿದ್ದರೂ ಇನ್ನು ಹಬ್ಬ ಇದೆ, ಊರ ಹಬ್ಬ ಇದೆ. ತಂಬಿಟ್ಟೆಲ್ಲ ಮಾಡಿ ದೇವರಿಗೆ ಆರತಿ ಕೊಡಬೇಕು. ನಾವು ಲಾಸ್ಟ್ ಇಯರ್ ಕೂಡ ಹಬ್ಬ ಮಾಡಿರಲಿಲ್ಲ. ಈ ವರ್ಷ ತಂಬಿಟ್ಟು ಆರತಿ ಎಲ್ಲ ಮಾಡಿ ದೇವರಿಗೆ ಕೊಡಬೇಕಲ್ವ. ಹಾಗಾಗಿ ಸ್ವಲ್ಪ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಈ ಹಬ್ಬಗಳು ಬಂದಾಗೋದೇನೆ ನಮಗೊಂದು ಹೆಲ್ಪ್ ಏನಪ್ಪ ಅಂದರೆ, ಹಬ್ಬಗಳು ಬರೋದ್ರಿಂದ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತಷ್ಟೇ. ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟೊಂದು ಏನು ರಿಸ್ಕ್ ಅನಿಸಲ್ಲ. ಬಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ವರ್ಕಿಂಗ್ ವುಮೆನ್ಸ್ ಅಂದರೆ ಹೇಗಿರುತ್ತೆ, ಅವರ ಲೈಫು, ಅವರ ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ ಅಂಥೇಳಿ. ಸೊ ನಾನು ಕೂಡ ಹಾಗೆ ಈಗಂತೂ ಸ್ವಲ್ಪ ಒಂದು 2-3 ತಿಂಗಳಿಂದ ಏನೂ ಕೂಡ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋದು ನನಗೆ ಹಾಗೇ ಇರಲಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟಿದೆ. ಲಾಸ್ಟ್ ಎಕ್ಸಾಮ್ ಟೈಮ್ ಬೇರೆ ಹತ್ರ ಇತ್ತಲ್ಲ. ಹಾಗಾಗಿ ಸ್ವಲ್ಪ ಸ್ಟ್ರೆಸ್ಸು, ಬ್ಯುಸಿ ಇದರಿಂದ ನಾನು ಡೀಪ್ ಕ್ಲೀನ್ ಮಾಡೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟ್ ನಾನು ಡೀಪ್ ಕ್ಲೀನನ್ನು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಅಟ್ಟದ ಮೇಲೆಲ್ಲ ಕೂಡ ನನ್ನ ಮಗ ಕ್ಲೀನ್ ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಕೊಡ್ತಿದ್ದಾನೆ. ಅವ್ನಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಲ್ಲ. ಬಟ್ ಸ್ವಲ್ಪ ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಅವನನ್ನು. ಈಗ ಕಂಪ್ಲೀಟಾಗಿ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದನ್ನು ಕಸ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ರೂಮ್ದು ಬಾಗಿಲು ಹಾಕಿಬಿಟ್ರೆ ಕಂಪ್ಲೀಟಾಗಿ ಕ್ಲೀನಾಗಿರುತ್ತೆ. ಇನ್ನು ಮತ್ತು ಇದು ಯಾರು ಗಲೀಜು ಮಾಡಲ್ಲ ಅಂಥೇಳಿ ಇದನ್ನೆಲ್ಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಬೆಡ್ಶೀಟ್ ಎಲ್ಲ ತೆಗೆದಿದ್ದೀನಿ, ಯಾವುದು ಕೂಡ ಹಾಕಿಲ್ಲ. ನೆಕ್ಸ್ಟ್ ಅದನ್ನೆಲ್ಲ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಹಿಂದಿನ ದಿನ ಹೇರ್ ಕಟ್ಟಿಗೆ ಹೋಗಿದ್ದೆ, ಅದ್ರ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಬಿಫೋರ್ ಹೇರ್. ಅಂದರೆ ಹೇರ್ ಸ್ವಲ್ಪ ಚೆನ್ನಾಗಿಯೇ ಗ್ರೋತ್ ಆಗಿತ್ತು, ಬಟ್ ಶೇಪ್ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನೀಟಾಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂಥೇಳಿ ಇಲ್ಲ ನಮ್ಮ ಮನೆ ನಿಯರಲ್ಲೇ ಇರುವಂಥ ಒಂದು ಪಾರ್ಲರಿಗೆ ಹೋಗಿದ್ದೆ. ನಾನು ತುಂಬ ವರ್ಷಗಳಿಂದ ಇವ್ರ ಹತ್ರನೇ ಹೇರ್ ಕಟ್ ಎಲ್ಲ ಮಾಡಿಸೋದು. ಹಂಗಾಗಿ ತುಂಬ ಲೆಂತ್ ಎಲ್ಲ ಏನು ತೆಗಿಯೋದಿಲ್ಲ ಇವರು, ತುಂಬ ಶಾರ್ಟ್ ಮಾಡೋದಿಲ್ಲ. ನಾವು ಹೆಂಗೆ ಹೇಳ್ತೀವಿ ಪಾಪ ಹಂಗೆ ಮಾಡಿಕೊಡ್ತಾರೆ. ಹಾಗಾಗಿ ನಾನೀಗ ಅಲ್ಲಿಗೆ ಹೇರ್ ಕಟ್ಟಿಗೆ ಅಂಥೇಳಿ ಬಂದಿದ್ದೆ. ನಾನು ಯೂಶ್ವಲಾಗಿ ಮಾಡಿಸೋದು ಸ್ಟೆಪ್ ಹೇರ್ ಕಟ್ಟು. ತುಂಬ ಈ ಸಲ ಹೇರ್ನ ನಾನು ಜಾಸ್ತಿ ಶಾರ್ಟ್ ಮಾಡಿಸ್ತಿಲ್ಲ, ಜಸ್ಟ್ ಶೇಪ್ ಕೊಡಿಸ್ದೆ ಅಷ್ಟೇ. ಸೊ ಇವಾಗ ಆಫ್ಟರ್ ಇದು ಈ ಥರ ಕಾಣಿಸ್ತಾ ಇದೆ. ಸೆಟ್ಟಿಂಗ್ ಎಲ್ಲ ಅಷ್ಟೊಂದು ನೀಟಾಗಿ ಬಂದಿಲ್ಲ, ಬಟ್ ಹೇರ್ ಕಟ್ಟಿಂಗ್ ಚೆನ್ನಾಗೇ ಬಂದಿದೆ. ನಾನು ಮನೆಗೆ ಬಂದಮೇಲೆ ನೀಟಾಗಿ ಅದನ್ನು ಕೋವ್ ಮಾಡಿ ನೋಡಿಕೊಂಡೆ, ಚೆನ್ನಾಗಿ ಬಂದಿತ್ತು ಹೇರ್ ಕಟ್ಟು. ಸೊ ಶೇಪ್ ಎಲ್ಲ ಬಂದಿದೆ ಒಟ್ಟಿನಲ್ಲಿ ಇವಾಗ. ಸೊ ಇವಾಗ ನೆಕ್ಸ್ಟು ಮತ್ತೆ ಕ್ಲೀನಿಂಗ್ ವ್ಲಾಗ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ರೂಮೆಲ್ಲ ಕ್ಲೀನ್ ಆಗಿದ್ದ ನಂತರ ನೆಕ್ಸ್ಟ್ ನಾನು ಹಾಲ್ ಕಡೆ ಬಂದೆ. ಇಲ್ಲಿನೂ ಅಷ್ಟೇ ಈ ಟಿ ವಿ ಕ್ಯಾಬಿನ್ ಹತ್ರ ಅಂತೂ ತುಂಬಾ ಎಲ್ಲ ಮೆಸ್ಸಿಯಾಗಿ ಹರಡ್ಕೊಂಡ್ಬಿಟ್ಟಿದ್ದು. ಅದೆಲ್ಲ ಕೂಡ ಕ್ಲೀನ್ ಮಾಡಿ ಡ್ರಾನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಒಗೆಯೋದನ್ನೆಲ್ಲ ಒಂದು ಕಡೆ ಬಟ್ಟೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅಂದರೆ ಹಾಸಿಗೆ ಬೆಡ್ಶೀಟ್ಸ್ ಎಲ್ಲ ಏನು ತೆಗೆದಿದ್ದೆ ಅದಿರಬಹುದು. ಹಾಗೆಯೇ ಈಗ ಸೋಫಾ ಕವರ್ಗಳು ಕೂಡ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕೂಡ ವಾಶಿಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂಥೇಳಿ. ಸೊ ಎಲ್ಲನೂ ಒಂದು ಸಲ ಡಸ್ಟ್ ಮಾಡಿಕೊಂಡು ಸೋಫಾ ಕವರೆಲ್ಲ ಕೂಡ ತೆಗಿತಾ ಇದ್ದೀನಿ. ಇದೆಲ್ಲನೂ ಇವಾಗಲೇ ವಾಶ್ ಹಾಕೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇವಾಗ ಈ ಕೆಲಸ ಆ ಕೆಲಸ ಎರಡನ್ನೂ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ನೀಟಾಗಿ ತೆಗೆದುಬಿಟ್ಟು ಒಂದು ಗಂಟು ಹಾಕಿ ಎತ್ತಿಟ್ಕೊಂಡು ನಾಳೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಎಲ್ಲನೂ ತೆಗೆದು ಇಡ್ತಾ ಇದ್ದೀನಿ.
ಸಂಜೆವರೆಗೂ ಕೆಲಸ ಮಾಡಿ 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 ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ನಾನಂತೂ. ಜೊತೆಗೆ ನನ್ನ ಮಗ ಕೂಡ ಅಷ್ಟೇ, ಪಾಪ ಅವನು ಕೂಡ ನನ್ನ ಸಮಕ್ಕೇ ಅಷ್ಟು ಕೆಲಸ ಮಾಡಿಕೊಟ್ಟ ಅವನಿಲ್ಲ ಅಂತಿದ್ರೆ ನನಗೆ ಎಷ್ಟು ಕೆಲಸ ನನಗೆ ನಿಜವಾಗ್ಲೂ 8:30 ಆಗಿದ್ದೆಲ್ಲ ರಾತ್ರಿ 10 ಆಗಿದ್ರೂ ಮುಗಿತಾ ಇರಲಿಲ್ಲ. ಸೊ ಅವನಿಂದ ಕೂಡ ನನಗೆ ತುಂಬಾ ಹೆಲ್ಪ್ ಆಯಿತು. ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ನನ್ನ ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರು ನಮಗೆ ಎಷ್ಟೋ ಸಹಾಯ ಆಗುತ್ತೆ ಅಲ್ವಾ. ಸೊ ಹಾಗೆ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾನೇ ಇದ್ದ. ಅವನಿಗೊಂದು ಸಣ್ಣ ಸಣ್ಣ ಕೆಲಸ ಹೇಳ್ಕೊಂಡು ನಾನು ಈ ಕಡೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಇವಾಗ ಕಂಪ್ಲೀಟ್ ಹಾಲ್ ಕೂಡ ಡಸ್ಟಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ಕಸನೆಲ್ಲ ಗುಡಿಸ್ಕೊಂಡ್ಬಿಡೋಣ ಅಂಥೇಳಿ ಒಂದು ಕಡೆಯಿಂದ ಅಂತ ಈ ಕಡೆ ಬಂದೆ. ಅದಕ್ಕಿಂತ ಮುಂಚೆ ಚಪ್ಪಲ್ ರ್ಯಾಕ್ ಇತ್ತಲ್ಲ, ಅಲ್ಲಿ ಕಸ ಗುಡಿಸೋಣ ಅಂತ ಹೋದೆ. ಈ ಚಪ್ಪಲ್ದು ಶೂ ರ್ಯಾಕ್ ಏನಿದೆ ಇದಂತೂ ಇತ್ತೀಚೆಗೆ ಸ್ವಲ್ಪ ತುಂಬಾ ಕಷ್ಟ ಆಗಿಬಿಟ್ಟಿದೆ ನನಗಂತೂ. ಯಾಕಂದರೆ ಸ್ವಲ್ಪ ಅದನ್ನು ಮೂವ್ ಮಾಡಿದ್ರು ಕೂಡ ಅಷ್ಟೇ ಎಲ್ಲನೂ ಕೂಡ ಬಿಚ್ಕೊಂಬಿಟ್ಟು ಎಲ್ಲ ಲೂಸ್ ಆಗಿಬಿಡುತ್ತೆ. ಅದನ್ನು ಎಷ್ಟು ಸಲ ಈಗಲೇ ನೋಡ್ತೀರಾ ನೀವು ಎಷ್ಟು ಸಲ ಹಿಂಗೆ ಆಗುತ್ತೆ ಅಂಥೇಳಿ. ನೋಡಿ ಕಂಪ್ಲೀಟ್ ಆದರೂ ಕ್ಲಾತನ್ನ ನಾನು ತೆಗೆದುಬಿಟ್ಟು ನೋಡಿ ಎಲ್ಲ ಕೂಡ ಬಿಚ್ಚೋಯ್ತು. ಎಲ್ಲನೂ ಒಂದು ಸಲ ಜೋಡಿಸ್ತೀನಿ, ಮತ್ತೆ ಇಡೋಕೆ ಹೋದರೆ ಮತ್ತೆ ಬಿಚ್ಕೊಡುತ್ತೆ ಇನ್ನೊಂದು ಸಲ. ಸೊ ಹಾಗೆ ಒಂದು 3-4 ಸಲನೇ ಆಯಿತು. ಎಷ್ಟು ಫ್ರಸ್ಟ್ರೇಷನ್ ಆಗಿಬಿಟ್ಟೆ ಅಂದರೆ ನನಗಂತೂ ಕೆಲಸ ಮಾಡಿ ಮಾಡಿ, ಅದರಲ್ಲೂ ಈ ಬೇಸಿಗೆನಲ್ಲಂತೂ ಈ ಸೆಕೆನಲ್ಲಿ ಕೆಲಸ ಮಾಡೋದಂತೂ ಕೇಳೋ ಹಾಗೆ ಇಲ್ಲ. ಅದರೊಳಗೂ ಈ ಸೆಕೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇದು ಪದೇ ಪದೇ ಬಿಚ್ಕೊಳ್ತಾನೆ ಇರುತ್ತೆ. ಎಲ್ಲ ತೆಗೆದು ಅದ್ರ ಬಿಸಾಕ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬಂದುಬಿಡುತ್ತೆ. ಬಟ್ ಏನು ಮಾಡೋದು, ಎಷ್ಟೇ ಆದರೂ ನಾವು ಅದನ್ನೆಲ್ಲನೂ ಸರಿಪಡಿಸ್ಕೊಂಡು ಹೋಗಲೇಬೇಕಲ್ವ. ಹಾಗೇ ಸೊ ಬೇರೆ ಒಂದು ಶೂ ರ್ಯಾಕ್ನ ತೊಗೊಬೇಕು ನೋಡಿ, ಮತ್ತೆ ಅದು ಬಿಚ್ಕೊಳ್ತು. ಸೊ ತೊಗೊಬೇಕು, ಬೇರೆದನ್ನು ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತೊಗೊಂಡು ತುಂಬ ವರ್ಷಗಳೇ ಆಯಿತು ಪಾಪ. ತುಂಬ ಹೆವಿ ನಾವು ಶೂಸು ಸ್ಲಿಪ್ಪರ್ಸ್ ಎಲ್ಲ ಇಡ್ತೀವಲ್ವ, ಆ ವೆಯ್ಟಿಗೆ ಈ ಥರ ಆಗ್ತಾ ಇರುತ್ತೆ. ಅದು ಲೂಸ್ ಆಗಿಬಿಟ್ಟಿದೆ ಅದ್ರದ್ದು ಸೈಡ್ಸಲ್ಲಿರುವಂಥದ್ದೆಲ್ಲ ಕೂಡ. ಹಾಗಾಗಿ ಅದು ಈ ಥರ ಸ್ವಲ್ಪ ಬಿಚ್ಕೊತಾನೆ ಇತ್ತು. ಸೊ ಫೈನಲಿ 1-2-3 ಸಲನೋ 4 ಸಲನೋ ಎಲ್ಲನೂ ನಾನು ಮಾಡಿ ಜೋಡಿಸಿ ಆಗಿ ಕೊನೆಗೆ ಫೈನಲ್ ಆಗಿ ಅದು ಸೆಟ್ ಆಯಿತು. ಎಲ್ಲನೂ ಜೋಡಿಸಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮನೆ ಕಸನೆಲ್ಲ ಗುಡಿಸ್ಕೊಂಡೆ. ಮನೆ ಕಸನೆಲ್ಲ ನಾನು ಗುಡಿಸ್ಕೊಂಡೆ. ಪಾಪ ನನ್ನ ಮಗ ಹಾಲೆಲ್ಲ ಒರೆಸ್ಕೊಟ್ಟ. ರೂಮೆಲ್ಲ ನಾನೇ ಗುಡಿಸಿ ಕ್ಲೀನ್ ಮಾಡಿ ಒರೆಸಿನೆಲ್ಲ ಡೋರ್ ಹಾಕಿದ್ದೆ ಅಲ್ಲ, ಜಸ್ಟ್ ಇನ್ನೊಂದು ಹಾಲು ಒಂದಿತ್ತು, ಅದನ್ನು ನನ್ನ ಮಗ ನಾನು ಒರೆಸ್ಕೊಡ್ತೀನಿ ಅಂತೇಳಿ ಪಾಪ ಅವನು ನೆಲ ಒರೆಸ್ಕೊಟ್ಟ. ಇದಾದ ನಂತರ ನಾನು ಇನ್ನು ಹಾಲ್ ಕೆಲಸ ಮುಗೀತು ಅಂದರೆ ಇನ್ನು ಉಳಿದಿರೋದು ನಮಗೆ ಬಾಕಿ ಕಿಚನ್ ಒಂದೇ. ಕಿಚನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ 15 ಡೇಸ್ ಬ್ಯಾಕಲ್ಲಿ ಕೂಡ ನಾನು ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಅಂದರೆ ನಮ್ಮದು ನಂಜನಗೂಡು ಮನೆ ದೇವ್ರು ಏನಿದೆ ಅಲ್ಲ, ನಂಜನಗೂಡು ಮನೆ ದೇವ್ರದ್ದು ತೇರಿತ್ತು. ಹಾಗಾಗಿ ಆ ಟೈಮಲ್ಲಿ ನಾನು ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ ಕಿಚನನ್ನು. ಹಾಗಾಗಿ ನನಗೆ ಕಿಚನ್ ತುಂಬ ಏನು ಟೈಮ್ ತೊಗೊಳ್ಳಿಲ್ಲ. ಬಟ್ ಇದೆಲ್ಲ ಸ್ವಲ್ಪ ನನಗೆ ಡೀಪ್ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಆವಾಗ. ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ಹಾಲು ಮತ್ತು ಬೆಡ್ರೂಮ್ ಎಲ್ಲ ತುಂಬ ಟೈಮ್ ತೊಗೊಂತು. ಅದನ್ನು ಬಿಟ್ಟರೆ ಕಿಚನ್ ಕೆಲಸ ಏನೋ ಬೇಗನೆ ಮುಗ್ದೋಗ್ಬಿಡ್ತು. ಸೊ ಈ ಕೆಲಸಗಳು ನನಗೆ ಸಂಜೆ 6 ಗಂಟೆ 7 ಗಂಟೆ ತನಕ ನನಗೆ ಹಾಲು ಕ್ಲೀನ್ ಮಾಡೋ ಕೆಲಸದವರೆಗೂ ಅಷ್ಟು ಟೈಮ್ ಅದೇ ತೊಗೊಂಡ್ಬಿಡ್ತು. ಸೊ ಇವಾಗ ಕಂಪ್ಲೀಟಾಗಿ ಹಾಲೆಲ್ಲ ಕ್ಲೀನ್ ಆಗಿದ್ದ ನಂತರ ಕಿಚನ್ ಕಡೆ ಬಂದೆ. ಜಸ್ಟ್ ಎಲ್ಲನೂ ಒಂದು ಸಲ ತೆಗೆದುಬಿಟ್ಟು ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಡೀಪ್ ಕ್ಲೀನ್ ಒಂದು ಸಲ ಆಗಿದ್ದರಿಂದ ಇವಾಗ ಒಂದು 15 ಡೇಸಲ್ಲಿ ಬ್ಯಾಕಲ್ಲಿ ನಾನು ಕ್ಲೀನ್ ಮಾಡಿದ್ರಿಂದ ಅಷ್ಟೊಂದು ಏನು ನನಗೇನು ಇವಾಗ ಕಿಚನ್ನು ಗಲೀಜು ಅಂತ ಅನ್ನಿಸ್ಲಿಲ್ಲ. ತುಂಬ ಡೀಪ್ ಕ್ಲೀನ್ ಮಾಡೋಷ್ಟು ಟೈಮ್ ಏನು ತಗೊಳ್ಳಿಲ್ಲ, ಬೇಗನೆ ಕೆಲಸ ಕೂಡ ಮುಗೀತು. ಸೊ ಇದನ್ನು ಮುಗಿಸೋಷ್ಟೊತ್ತಿಗಂತೂ ಫುಲ್ ಟಯರ್ಡ್ ಆಗಿದ್ವಿ, ನಾನು ನನ್ನ ಮಗನೂ ಕೂಡ ಇಬ್ಬರೂ. ಈ ಸೆಕೆಗೆ ಪಾಪ ನನ್ನ ಮಗನಿಗೆ ಕೆಲಸ ಎಲ್ಲ ಮುಗಿಯೋ ಹೊತ್ತಿಗೆ ಫುಲ್ ತಲೆನೋವು ಕೂಡ ಬಂದುಬಿಟ್ಟಿತ್ತು ಅವನಿಗೆ. ಸೊ ಅವನಿಗೂ ಕೂಡ ನೋಡೋಕ್ಕೆ ಪಾಪ ಬೇಜಾರಾಗ್ತಿತ್ತು ನನಗೆ. ಅಷ್ಟು ಕೆಲಸ ಮಾಡಿಕೊಟ್ಟು ಅವನು ಅಷ್ಟು ಹೆಲ್ಪ್ ಮಾಡಿಕೊಟ್ಟು ನನಗೆ ಅಷ್ಟೊಂದು ಟಯರ್ಡ್ ಆಗಿದ್ದ ಅವನು ಕೂಡ. ಸೊ ಈಗಂತೂ ಕಂಪ್ಲೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಎಲ್ಲನೂ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಕೂಡ ನೀಟಾಗಿ ಸ್ಟವ್ ಎಲ್ಲ ಒರೆಸಿ ಸಿಂಕೆಲ್ಲ ಖಾಲಿ ಆಯಿತು. ಹಾಗೆ ಕೆಳಗಡೆ ಸ್ಟೆಪ್ ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಫ್ರಿಜ್ ಮೇಲೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಕಿಚನ್ ಇವಾಗ ಕ್ಲೀನ್ ಆಗಿದೆ. ಇವಾಗ ಇದನ್ನು ನೋಡೋಕ್ಕಂತೂ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಬೆಳಿಗ್ಗೆ ನೋಡ್ತಿದ್ದಾಗ ನನಗಂತೂ ಎಷ್ಟು ಬೇಗ ಈ ಕೆಲಸನೆಲ್ಲ ಮುಗಿಸಿ ಎಷ್ಟು ಬೇಗ ಮನೆ ಕ್ಲೀನ್ ಆಗುತ್ತೋ ಅನ್ನೋ ಥರ ಟೆನ್ಷನ್ ಆಗ್ತಾಯಿತ್ತು. ಸೊ ಕಂಪ್ಲೀಟ್ ಮನೆ ಕ್ಲೀನ್ ಆಗಿದೆ. ಇವಾಗ ಒಂಥರ ಆರಾಮ್ ಅನ್ನಿಸ್ತಾ ಇದೆ. ಸೊ ಈಗ ಹಾಲು ಕೂಡ ನೋಡ್ತಿದ್ದೀರಲ್ವ,
ಕಂಪ್ಲೀಟಾಗಿ ಎಲ್ಲನೂ ಕೂಡ ನೆಲ ಒರೆಸಿ ಎಲ್ಲ ಕ್ಲೀನ್ ಆಗಿದೆ, ಎಲ್ಲನೂ ಆಗಿದೆ. ಲಾಸ್ಟ್ ಒಂದು ಬಟ್ಟೆ ಒಂದು ಫೋಲ್ಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಿದ್ದೀನಿ. ಸ್ಕಿನ್ ಕೇರ್ ಅಂದರೆ ಏನೂ ಮಾಡ್ತಾ ಇಲ್ಲ, ಆಗಲೇ ನೈಟ್ 8:30 ಆಗಿರೋದ್ರಿಂದ ಇವಾಗ ಏನು ಊಟ ಮಾಡಿ ಮಲಗೋದಷ್ಟೇ. ಸೊ ಹಾಗಾಗಿ ಜಸ್ಟ್ ಒಂದು ಮಾಯಿಶ್ಚರೈಸರ್ ಹಾಕಿಬಿಟ್ಟು ಲಿಪ್ ಬಾಮ್ ಹಾಕಿ ಬೊಟ್ಟು ಇಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ಮಾಡೋಷ್ಟೊತ್ತಿಗೆ ಬಾಡಿ ಫುಲ್ ಟಯರ್ಡ್ ಆಗಿ ಎಷ್ಟು ಬೇಗ ನಿದ್ರೆ ಮಾಡ್ತೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ಮತ್ತು ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿದ್ದರಿಂದ ಇನ್ನು ಅಡುಗೆ ಎಲ್ಲ ಮಾಡಿ ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಡುಗೆ ಅಂದರೆ ಸಾಂಬಾರೇನೋ ಇತ್ತು, ಜಸ್ಟ್ ರೈಸ್ ಮಾಡಿ ಊಟ ಮಾಡಬೇಕಿತ್ತು. ಇವತ್ತು ಗುರುವಾರ ನಾನು ರೈಸ್ ಎಲ್ಲ ಏನೂ ತಿನ್ನೋದಿಲ್ಲ, ಹಾಗಾಗಿನೇ ನಾನು ಬೆಳಿಗ್ಗೆನೂ ಕೂಡ ರವೆ ರೊಟ್ಟಿ ಮಾಡ್ಕೊಂಡಿದ್ದೆ, ಮಧ್ಯಾಹ್ನಕ್ಕೂ ಅದನ್ನೇ ತಿಂದಿದ್ದೆ. ಸೊ ಹಾಗಾಗಿ ಇವಾಗ ಏನು ಊಟ ಮಾಡೋದು ಅಂತ ಯೋಚನೆ ಮಾಡುವಾಗ ಪಾಪ ನನ್ನ ಮಗನು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡಿಕೊಟ್ಟಿದ್ನಲ್ಲ, ಅವನಿಗೊಂದು ಟ್ರೀಟ್ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಮಸಾಲೆ ಪುರಿ ತರಿಸಿದ್ದು ಅವನಿಗೆ ಅಂಥೇಳಿ ಮಸಾಲೆ ಪುರಿ ಮತ್ತು ಗೋಬಿ ಎರಡು ಕೂಡ ತರಿಸ್ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ತಿಂದು ಇನ್ನು ನಾವು ಸ್ವಲ್ಪ ಹೊತ್ತು ಕೂತಿದ್ದು ಮಲಗಿದ್ವಿ. ಬೇಗನೆ ಆದಷ್ಟು ಬೇಗನೆ ಮಲ್ಕೊತಾ ಇದ್ದೀವಿ ಇವತ್ತು. ಆಗಲೇ ಹೇಳ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಲೀನಿಂಗ್ ಕೆಲಸ ಮಾಡಿ, ಅದರಲ್ಲೂ ಈ ಸಮ್ಮರಲ್ಲಿ ಈ ಕೆಲಸ ಮಾಡಿ ಅಂತೂ ಕಂಪ್ಲೀಟ್ ಸುಸ್ತಾಗಿತ್ತು. ಹಾಗಾಗಿ ಬೇಗನೆ ಊಟ ಮಾಡಿ ಬೇಗನೆ ಮಲ್ಕೊಂಡ್ವಿ. ಸೊ ನನಗೆ ಈ ಒಂದು ಕ್ಲೀನಿಂಗಲ್ಲಿ ನನಗೆ ಮೋಟಿವೇಟ್ ಮಾಡೋದು ಏನಪ್ಪ ಅಂದರೆ ಮ್ಯೂಸಿಕ್ಕು. ನಾನು ಕೆಲಸ ಮಾಡೋ ಅಷ್ಟು ಹೊತ್ತು ನಾನು ಹಾಡನ್ನ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾ ಕೆಲಸ ಮಾಡ್ತೀನಿ. ಸೊ ನಿಮಗೆ ಹೇಗೆ, ನಿಮ್ಮನ್ನು ಮೋಟಿವೇಟ್ ಮಾಡೋದು ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.